ಶ್ರೀಯುತ ಪ್ರಕಾಶ್ ಪಿ ಅವರು ಸಾಹಿತ್ಯ ಕೇಂದ್ರದ ಟ್ರಸ್ಟಿ. ಮತ್ತೊಬ್ಬರು ಟ್ರಸ್ಟಿ ಆಗಿರುವವರು ಶ್ರೀಯುತ ಅರವಿಂದ್ ಬಿಜೂರು, ಅವರು ಕೂಡ ಸಾಹಿತ್ಯ ಕೇಂದ್ರದ ಟ್ರಸ್ಟಿ. ಮತ್ತೆ ನನ್ನ ಎಡಪಕ್ಕದಲ್ಲಿರುವವರು ಶ್ರೀಯುತ ಗಜಾನನ ಪೈ ಅವರು ಮಂಗಳೂರಿನಲ್ಲಿರುವಂತಹ ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ, ಈ ಪುಸ್ತಕ ಹಬ್ಬದ ಒಬ್ಬರು ನಮ್ಮ ಮೇಜರ್ ಕಾಂಟ್ರಿಬ್ಯೂಟರ್ ಮತ್ತು ನಮ್ಮ ಸಹಯೋಗ ಸಂಸ್ಥೆ, ಈ ಪುಸ್ತಕ ಹಬ್ಬಕ್ಕೆ ಸಹಯೋಗ ಸಂಸ್ಥೆ, ಅವರು ನಮ್ಮ ಜೊತೆಗಿದ್ದಾರೆ. ಮತ್ತೊಬ್ಬರು ನಮ್ಮ ಜೊತೆಗಿರುವವರು ಶ್ರೀಯುತ ರತ್ನಾಕರ್ ಸರ್, ಕೆ ರತ್ನಾಕರ್, ಸಾಹಿತ್ಯ ಕೇಂದ್ರದ ಮ್ಯಾನೇಜರ್. ಕಳೆದ 35 ವರ್ಷಗಳಿಂದ ಸಾಹಿತ್ಯ ಕೇಂದ್ರಕ್ಕೆ ಪರ್ಯಾಯವಾದಂತಹ ಹೆಸರು ಅವರು. ಸಾಹಿತ್ಯ ಕೇಂದ್ರ ಅಂತ ಹೇಳಿದ್ರೆ ರತ್ನಾಕರ್ ಅಂಗಡಿ ಅಂತ ಬಹಳಷ್ಟು ಜನರಿಗೆ ಗೊತ್ತಿರುವಂತದ್ದು. ಅವರು ಸಾಹಿತ್ಯ ಕೇಂದ್ರಕ್ಕೋಸ್ಕರ ಬಹಳ ದೊಡ್ಡ ಮಟ್ಟದಲ್ಲಿ ದುಡಿದವರು. ಅವರು ನಮ್ಮ ಜೊತೆಗಿದ್ದಾರೆ. ಪುಸ್ತಕ ಹಬ್ಬದ ಬಗ್ಗೆ ಹೇಳುವಾಗ ಒಟ್ಟು 3 ದಿನದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಮೊದಲನೇ ದಿನ ಉದ್ಘಾಟನೆ ಇರ್ತದೆ. ಉದ್ಘಾಟನೆಯಲ್ಲಿ ಶ್ರೀಯುತ ಈ ಕಾರ್ಯಕ್ರಮ ಇರುವಂತದ್ದು 16, 17 ಮತ್ತು 18ನೇ ತಾರೀಕು 3 ದಿನಗಳು ಈ ಕಾರ್ಯಕ್ರಮ ನಡೀತದೆ. ಕಲಾಭಿ ಥಿಯೇಟರ್ ಎಕ್ಸ್ಪ್ರೆಸ್ ಅನ್ನುವಂತಹ ಮಂಗಳೂರಿನ ಸಂಸ್ಥೆ ಒಂದು ಕಾಂತಾವರ ಕನ್ನಡ ಸಂಘ, ಈ ವರ್ಷ ಕಾಂತಾವರ ಕನ್ನಡ ಸಂಘ 50ನೇ ವರ್ಷವನ್ನ ಆಚರಿಸ್ತಾ ಇದೆ. ಆ ಸಂಸ್ಥೆ ಕನ್ನಡ ಸಾಹಿತ್ಯಕ್ಕೆ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಮಾಡಿದಂತಹ ಕೊಡುಗೆಯನ್ನ ಗುರುತಿಸಿ ನಾವು ಅವರಿಗೆ ಪುಸ್ತಕ ಹಬ್ಬ ಪ್ರಶಸ್ತಿಯನ್ನ ಈ ಸಲ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ದಿನಕರ್ ಇಂದಾಜಿ ಅವರಿಗೆ ಕೂಡ ಅವರ ಸಾಹಿತ್ಯ ಕೃಷಿಯನ್ನ ಗಮನಿಸಿ ಅವರಿಗೋಸ್ಕರ ಒಂದು ಪುಸ್ತಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಪಾಂಗಳ ಬಾಬು ಕೊರಗ ಅವರಿಗೆ ಕೂಡ ಅವರ ಆ ಬಡತನದ ಮಧ್ಯೆ ಕೂಡ ಅವರು ಸಾಹಿತ್ಯಕ್ಕೋಸ್ಕರ ದುಡಿದಂತಹ ವಿಷಯವನ್ನ ಗಮನಿಸಿ ಅವರಿಗೆ ಪುಸ್ತಕ ಹಬ್ಬದ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ. ಏಕಾಂತ ಧ್ಯೇಯ ಜೀವಿ, ಅದು ಜಯದೇವ ಅವರ ಬದುಕಿನ ಆಧಾರದ ಮೇಲೆ ಇರುವಂತಹ ಒಂದು ಕೃತಿ. ಅದಾದ ನಂತರ ಕ್ರಾಂತಿಯ ಕಿಡಿಗಳು ಅನ್ನುವಂತಹ ದುಗು ಲಕ್ಷ್ಮಣ್ ಅವರು ಬರೆದಿರುವಂತಹ ಕೃತಿ, ಮತ್ತು ಇತಿಹಾಸದ ಸೆರಗುಗಳಲ್ಲಿ ಎಸ್.ಆರ್. ರಾಮಸ್ವಾಮಿ ಅವರು ಬರೆದಿರುವಂತಹ ಕೃತಿ. ಈ 3 ಕೃತಿಗಳು ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ಒಟ್ಟು ಪುಸ್ತಕ ಹಬ್ಬದಲ್ಲಿ ಬಿಡುಗಡೆ ಆಗ್ಲಿಕ್ಕಿದೆ. ಸಾವಿರಾರು ಪುಸ್ತಕಗಳು, ನಾವು ಇಷ್ಟೇ ಅಂತ ಹೇಳಲಿಕ್ಕಿಲ್ಲ, ಅಷ್ಟು ಪುಸ್ತಕಗಳು. ನಾವು ಬಹುಶಃ ಒಂದು ದೊಡ್ಡ ಪುಸ್ತಕ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಇರೋದ್ರಿಂದ ದೊಡ್ಡ ಪುಸ್ತಕ ಮೇಳವನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಹೆಚ್ಚು ಸಂಖ್ಯೆಯ ಪ್ರಕಾಶಕರ ಕಡೆಯಿಂದ ಹೆಚ್ಚು ಪುಸ್ತಕಗಳು ಕೂಡ ಅಲ್ಲಿ ನಮ್ಗೆ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಲಭ್ಯ ಇರುತ್ತೆ. ನಾವಲ್ಲಿ ಕಾಣ್ತೇವೆ, ಅಲ್ಲಿ ಅದಕ್ಕೋಸ್ಕರ ಅಲ್ಲಿ ಅವಕಾಶ ಇದೆ. ಈ ರೀತಿಯಾದಂತಹ ಒಂದು ಮಂಗಳೂರಿನ ಮಟ್ಟಿಗೆ ಒಂದು ಹೊಸ ರೀತಿಯಾದಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆಯೋಜನಾ ಸಮಿತಿಯ ಸಹ ಕಾರ್ಯದರ್ಶಿ.